ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ವಿಷ ಶಾಂತಿ ಹಾಗೂ ಜ್ವರ ನಿವೃತ್ತಿ ಫಲವನ್ನು ನೀಡುವ 20ನೆಯ ಶ್ಲೋಕಕ್ಕೆ ಸ್ವಾಗತ. ಇಲ್ಲಿ ಭಗವತಿಯ ಸೌಂದರ್ಯಾತಿಶಯದ ದಿವ್ಯ ವರ್ಣನೆಗಿದೆ. ಈ ಶ್ಲೋಕದ ಅನುಷ್ಠಾನಕ್ಕೆ ಗಾರುಡ ಪ್ರಯೋಗ ಎಂದು ಹೇಳುತ್ತಾರೆ. ಮೊದಲಿಗೆ ಶ್ಲೋಕವನ್ನು ಆಲಿಸೋಣ. ರಂತೀಮಂಗೇಭ್ಯಃ ಕಿರಣನಿಕುರುಂಬಾಮೃತರಸಂ ಹೃದಿ ತ್ವಾಮಾಧತ್ತೆ ಹಿಮಕರಶಿಲಾಮೂರ್ತಿಮಿವಯ ಸಸರ್ಪಾಣಾಂ ದರ್ಪಂ ಶಮಯತಿ ಶಕುಂತಾಧಿಪ ಇವ ಜ್ವರಪ್ಲುಷ್ಟ್ವಾನ್ ದೃಷ್ಟ್ಯ ಸುಖಯತಿ ಸುಧಾಧಾರಸಿರಯ. ಹೇ ಭಗವತಿ, ನಿನ್ನ ಅವಯವಗಳು ಹೊರಸೂಸುವ ಕಾಂತಿ ಕಿರಣಗಳನ್ನು, ಅಮೃತ ಧಾರೆಯನ್ನು ಸುರಿಸುವ ಚಂದ್ರಕಾಂತ ಶಿಲೆಯ ಬೊಂಬೆಯಂತಹ ನಿನ್ನ ಮೋಹಕ ರೂಪವನ್ನು ಯಾವ ಸಾಧಕನು ತನ್ನ ಹೃದಯದಲ್ಲಿ ಧ್ಯಾನಿಸುತ್ತಾನೋ ಅವನು ಗರುಡನು ಹಾವಿನ ಸೊಕ್ಕಡಗಿಸುವಂತೆ ತನ್ನ ಹೃದಯದಲ್ಲಿ ನಾಡಿಯುಕ್ತ ನೋಟದಿಂದಲೇ ಜ್ವರ ಪೀಡಿತರಾದವರನ್ನು ಸುಖವಾಗಿರುವಂತೆ ಮಾಡುತ್ತಾನೆ. ಈ ಶ್ಲೋಕವನ್ನು ಜಪಿಸಿ ಅದರ ಫಲವನ್ನು ಪಡೆಯಲು ಅಪೇಕ್ಷಿಸುವವರು ಈ ಶ್ಲೋಕದ ಅರ್ಥವನ್ನು ಅರಿತಿದ್ದರೆ ಆಗ ಅರ್ಥಾನುಸಂಧಾನ ಮಾಡಲು ಸಹಾಯವಾಗುತ್ತದೆ. ಈ ಕಾರಣದಿಂದ ಇದೇ ಶ್ಲೋಕದ ವಿಸ್ತಾರ ಪದಶಃ ಅರ್ಥವಿರುವ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು, ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತದೆ. 10 ಬಾರಿ ಆ ವಿಡಿಯೋವನ್ನು ನೋಡುವ ಮೂಲಕ ಅರ್ಥವನ್ನು ಚೆನ್ನಾಗಿ ಮನದಟ್ಟು ಮಾಡಿಕೊಂಡು ನಿಮ್ಮ ಪ್ರಯತ್ನ ಹೆಚ್ಚು ಫಲಕಾರಿಯಾಗುವಂತೆ ಅರ್ಥಾನುಸಂಧಾನ ಹಾಗೂ ಭಾವವನ್ನು ಅನುಸಂಧಾನ ಮಾಡಿಕೊಂಡು ಜಪ ಸಾಧನೆಯನ್ನು ಮಾಡಬಹುದು. ಇನ್ನು ಯಂತ್ರ ಸ್ವಲ್ಪ ವಿಶಿಷ್ಟವಾದ ರೀತಿಯಲ್ಲಿದೆ. 2 ಚೌಕಾಕೃತಿಗಳನ್ನು ಒಂದರ ಮೇಲೆ ಇನ್ನೊಂದನ್ನು, ಒಂದು ಚೌಕವನ್ನು ಸ್ವಲ್ಪ ಓರೆಯಾಗಿಸಿ ಅದನ್ನು ಇನ್ನೊಂದರ ಮೇಲೆ ಆರೋಪಿಸಿದಂತೆ ಇದೆ. ಈ ಆಕೃತಿಯಲ್ಲಿ ಒಟ್ಟು 8 ಮೂಲೆಗಳಿವೆ. ಈ 8 ಮೂಲೆಗಳಲ್ಲೂ 8 ತ್ರಿಶೂಲಗಳನ್ನು ಚಿತ್ರಿಸಲಾಗಿದೆ. ಹಾಗೂ ಕೇಂದ್ರ ಭಾಗದಲ್ಲಿ ಆ 2 ಚೌಕಗಳು ಒಳಗೊಂಡಿರುವ ಕೇಂದ್ರ ಭಾಗದಲ್ಲಿ ಓಂ ಕ್ಷಿಪ ಸ್ವಾಹ ಎಂದು ಬರೆಯಲಾಗಿದೆ. ಈ ಬರವಣಿಗೆ, ಈ ಬೀಜಾಕ್ಷರಗಳು ಸ್ಪಷ್ಟವಾಗಿ ನಿಮಗೆ ಕಾಣುವಂತಿರಬೇಕು. ಈ ಯಂತ್ರವನ್ನು ವಿಭೂತಿಯಲ್ಲಿ ಬರೆಸಿ ಪೂಜಿಸಬೇಕು, ಇಲ್ಲವೇ ನೀರಿನಲ್ಲಿ ಬರೆಯಬೇಕು. ಭಸ್ಮವನ್ನು, ಅಂದರೆ ಯಾವ ವಿಭೂತಿಯಲ್ಲಿ ನೀವು ಯಂತ್ರವನ್ನು ಬರೆದಿರುತ್ತೀರೋ ಅದನ್ನು ವಿಷಪೀಡಿತರಿಗೆ ಹಚ್ಚಬಹುದು ಅಥವಾ ನೀರಿನಲ್ಲಿ ಕದರಿ ಕುಡಿಸಬಹುದು. ಮತ್ತೊಮ್ಮೆ ಹೇಳುತ್ತಿದ್ದೇನೆ, ಯಂತ್ರವನ್ನು ವಿಭೂತಿಯಲ್ಲಿ ಬರೆಸಿ ಇಲ್ಲವೇ ನೀರಿನಲ್ಲಿ ಬರೆಯಬಹುದು. ಜ್ವರ ಹಾಗೂ ವಿಷಪೀಡಿತರಿಗೆ ಆ ವಿಭೂತಿ ಅಥವಾ ಭಸ್ಮವನ್ನು ಹಚ್ಚಬಹುದು, ಇಲ್ಲವೇ ಅದನ್ನು ನೀರಿನಲ್ಲಿ ಕದಡಿ ಅಥವಾ ನೀರನ್ನೇ, ಯಾವ ನೀರಿನಲ್ಲಿ ಬರೆದಿರುತ್ತೀರೋ ಆ ನೀರನ್ನೇ ಅವರಿಗೆ ಕುಡಿಸಬಹುದು ಅಥವಾ ಹಚ್ಚಬಹುದು. ಪೂಜೆಯ ಅವಧಿ 45 ದಿನಗಳು. ಪ್ರತಿನಿತ್ಯವೂ 2000 ಸಲ ಜಪ ಮಾಡಬೇಕು. ಈ ಜಪದ ಪೂರ್ವದಲ್ಲಿ ಬಳಸಬೇಕಾದ ಋಷಿ ಛಂದಸ್ಸು, ಕರನ್ಯಾಸ, ಅಂಗನ್ಯಾಸ, ಧ್ಯಾನ ಶ್ಲೋಕ ಹಾಗೂ ಪಂಚೋಪಚಾರ ಇವುಗಳಿಗೆ ಸಂಬಂಧಿಸಿದಂತೆ ಪೂಜಾ ವಿಧಿ ಎಂಬ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು, ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ. ತಾವು ಅದನ್ನು ಬಳಸಿಕೊಂಡು ಪೂಜೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿರುವಂತೆ ಮಾಡಿಕೊಳ್ಳಬಹುದು. ಇನ್ನು ಹಿರಿಯರು ಇದಕ್ಕೆ ನೈವೇದ್ಯವನ್ನು ನಿರ್ದಿಷ್ಟವಾಗಿ ಇಂತಹುದೇ ಎಂಬುದನ್ನು ಹೇಳಿಲ್ಲ. ಏಕೆಂದರೆ ಯಂತ್ರದ ಸಮಯದಲ್ಲಿ ಯಂತ್ರವನ್ನು ಬರೆಯುವಾಗ ಭಸ್ಮದಲ್ಲಿಯೋ ನೀರಿನಲ್ಲಿಯೋ ಮಾಡುವುದರಿಂದ ಅದನ್ನೇ ಫಲಾಪೇಕ್ಷಿತರು ಸೇವಿಸಬೇಕಾಗಿ ಬರುತ್ತದೆ. ಇನ್ನು ಫಲವಾಗಿ ಇದು ವಿಷಹರ, ಜ್ವರಹರ, ಯಾವುದೇ ವಿಷ, ಚೇಳು ಕಚ್ಚುವುದರಿಂದಾಗಲಿ, ಹಾವು ಕಚ್ಚುವುದು ಅಥವಾ ಆಹಾರದಲ್ಲಿ ನಂಜು, ಈ ಕಾರಣದಿಂದಾಗಿ ವಿಷ ಒಳಗೆ ಏರಿದ್ದರೆ ಅದನ್ನು ಇಳಿಸುವಂತಹದ್ದು, ಜ್ವರವನ್ನು ಪರಿಹರಿಸುವಂತಹ ಕಾರ್ಯವನ್ನು ಮಾಡುತ್ತದೆ. ಫಲಾಪೇಕ್ಷಿತರಿಗೆ ಕೆಲವೊಂದಷ್ಟು ಸಲಹೆ ಸೂಚನೆಗಳನ್ನು ಒಳಗೊಂಡ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಿದ್ದು, ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ತಾವು ಅದನ್ನು 1-2 ಬಾರಿ ಕೇಳುವ ಮೂಲಕ ಆ ವಿಷಯಗಳನ್ನು
ನಿಮ್ಮ ಅಭಿಪ್ರಾಯಕ್ಕೆ ತಂದುಕೊಂಡು ನಿಮ್ಮದೇ ಅಭಿಪ್ರಾಯ ಮೂಡಿಸಿಕೊಂಡು ತದನಂತರ ಇನ್ನಷ್ಟು ಪರಿಣಾಮಕಾರಿಯಾಗಿ ಈ ಜಪವನ್ನು ಮಾಡಬಹುದು. ಯಾರು ಈ ಜಪವನ್ನು ಮಾಡಿರುವ ಸಾಧಕರಿರುತ್ತಾರೋ ಅವರ ನೋಟದ ಕಾರಣದಿಂದಾಗಿಯೇ ವಿಷ ಅಥವಾ ಜ್ವರ ಇಳಿಯುವಂತಹ ಸಾಧ್ಯತೆಯೂ ಇರುತ್ತದೆ. ಎಲ್ಲವೂ ನಮ್ಮ ನಮ್ಮ ಸಾಧನೆಯ ಮೇಲೆ ಹಾಗೂ ತಾಯಿಯಲ್ಲಿ ನಾವಿಟ್ಟಿರುವ ನಂಬಿಕೆ ಶ್ರದ್ಧೆಯ ಮೇಲೆ ಅವಲಂಬಿಸಿರುತ್ತದೆ. ಆಲ್ ದ ಬೆಸ್ಟ್. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.